1912ರಲ್ಲಿ ವಿಧಾನಸಭೆಯಲ್ಲಿ ಒಂದು ಗಾಂಧಿ ಪ್ರತಿಮೆ ಸ್ಥಾಪನೆ ಆಯಿತು. ಅವಾಗ ಧರಣಿ ಮಾಡೋದಲ್ಲೇ 12ನೇ ಇಸ್ವಿಯೊಳಗೆ ಒಂದು ಗಾಂಧಿ ಪ್ರತಿಮೆ ಸ್ಥಾಪನೆ ಆದರೆ ಅದರ ವೆಚ್ಚ ಅವತ್ತಿನ ಕಾಲಕ್ಕೆ 11,95,00,000 11,95,00,000 ಗಾಂಧಿ ಪ್ರತಿಮೆ. ಅದರ ಎತ್ತರ 27 ಅಡಿ, ತೂಕ 22 ಟನ್, ಪ್ರತಿಮೆಗೆ 7.5 ಕೋಟಿ. ಅದ್ರ ವೇತೆ ಫೌಂಡೇಶನ್ ಇದೆಯಲ್ಲ ಅದಕ್ಕೇನೆ 4.7 ಕೋಟಿ. ಇದು 12ನೇ ಇಸ್ವಿಯಲ್ಲಿ. 12ನೇ ಇಸ್ವಿಯಲ್ಲಿ 11.91 12 ಕೋಟಿ ಖರ್ಚಾಗಿದೆ ಅಂದ್ರೆ ಈಗ ಪ್ರತಿಮೆ ಮಾಡಕ್ ಹೋದ್ರೆ ಕಾಸ್ಟ್ ರೈಸ್ ಆಗಿರ್ಬೇಕಲ್ಲ. ಪ್ರತಿ ವರ್ಷ 10% ರೈಸ್ ಆಗಬೇಕು. ಅದ್ರ ಬದಲಾಗಿ ಮೊನ್ನೆ ಬೆಳಗಾವಿನಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಒಂದು ಗಾಂಧಿ ಪ್ರತಿಮೆ ಸ್ಥಾಪನೆ ಮಾಡಿ 12 ವರ್ಷದ ಕೆಳಗೆ ಏನು ಮಾಡಿದ್ರು ಅದ್ರ 2 ಪಟ್ಟರೂ ಆಗ್ಬೇಕಾಗಿತ್ತಲ್ಲ. 4,83,00,000ಕ್ಕೆ ಬೆಳಗಾವಿನ ಗಾಂಧಿ ಸ್ಥಾಪನೆ ಆಗುತ್ತೆ. ಈಗ ಬೆಲೆ ಏರಿಕೆಯ ಮಧ್ಯೆ 12 ವರ್ಷದ ಕೆಳಗೆ 12 ಕೋಟಿ ಆಗುತ್ತೆ ಗಾಂಧಿ. ಆನ್ ರೆಕಾರ್ಡ್ ಇರ್ತಕ್ಕಂಥದ್ದು. ಹಾಗಾದ್ರೆ ಬೆಂಗಳೂರು ಗಾಂಧಿ ಬಹಳ ಕಾಸ್ಟ್ಲಿ, ಬೆಳಗಾಂ ಗಾಂಧಿ ಬಹಳ ಚೀಪ. ಇಲ್ಲಿ ಸುಮಾರು 7 ಕೋಟಿಗಳ ವ್ಯತ್ಯಾಸ ಬರುತ್ತಲ್ಲ. ಇದ್ರ ಬಗ್ಗೆ ಉತ್ತರವನ್ನ ಇವತ್ತಿನ ಸಭೆಯಲ್ಲಿ ಕೊಡಬೇಕು ತಾವು. ಬಿಜೆಪಿ ಅವಧಿಯೊಳಗೆ ಯಾಕಿಷ್ಟು ಜಾಸ್ತಿ ಆಯಿತು, ಈಗ ಯಾಕಿಷ್ಟು ಕಡಿಮೆ ಆಗಿದೆ? ಮೂಲ ಭ್ರಷ್ಟಾಚಾರ ಇದೆ ಇದರಲ್ಲಿ. ಗಾಂಧಿ ಹೆಸರಿನಲ್ಲಿ ಕೂಡ ಇದಕ್ಕೆ ಉತ್ತರವನ್ನ ಇವತ್ತು ಶಿವಮೊಗ್ಗದ ಸಭೆಯಲ್ಲಿ ಕೊಡಬೇಕು. ಎರಡನೇದು, ಭ್ರಷ್ಟಾಚಾರ ಮಾತಾಡೋಂಥವ್ರಿಗೆ ಯುರೋಪ್ನವ್ರನ್ನ, ನಮ್ಮ ನಾಯಕರು, ಅವ್ರನ್ನೆಲ್ಲ ಬಹಳ ಗೌರವಿಸ್ತೀವಿ, ಬೆಳ್ಕೊಂಬಂದವ್ರು ನಾವು. ಅವ್ರ ಜೊತೆಗೇನೆ 2 ಸಾರಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಲಾಯಿತಲ್ಲ, ಯಾವ ಕಾರಣಕ್ಕೋಸ್ಕರ, ಯಾವ ಆಪಾದನೆ ಮೇಲೆ ಇಳಿಸಿದ್ರದಕ್ಕೆ ಉತ್ತರವನ್ನ ಹೇಳಬೇಕು ತಾವು. ಏನ್ ಆಪಾದನೆ ಬಂತು ಯಡಿಯೂರಪ್ಪನವ್ರ ಮೇಲೆ? ಯಾಕೆ ಇಳಿಸಿರಿ ಮಧ್ಯೆ? ಪೂರ್ಣಾವಧಿ ಅವ್ರು ಮಾಡಕ್ಕಾಗಲೇ ಇಲ್ವಲ್ಲ. ಯಡಿಯೂರಪ್ಪನವ್ರಿಗೆ ಅವತ್ತು ಸಹ ಭ್ರಷ್ಟಾಚಾರದ ಆಪಾದನೆ ಬರೋಕೆ ಯಾರು ಕಾರಣ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.